ತಮಿಳುನಾಡು ರಾಜಕಾರಣದಲ್ಲಿ ಅಂತೂ ಇಂತೂ ಎಲ್ಲವೂ ಕ್ಲಿಯರ್ ಆಯಿತು. ಇನ್ನೇನು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಹೊತ್ತಿಗೆ ಈಗ ಮತ್ತೆ ತಮಿಳುನಾಡು ರಾಜಕಾರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಾಳೆ ವಿಜಯ್ ಪ್ರಮಾಣ ವಚನ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೊನೆ ಟೈಮ್ನಲ್ಲಿ ವಿಜಯ್ಗೆ ಕೈ ಕೊಟ್ಟಿದೆ ಮುಸ್ಲಿಂ ಲೀಗ್. ಕೊಟ್ಟಿದ್ದ ಬಾಹ್ಯ ಬೆಂಬಲವನ್ನು ವಾಪಸ್ ಪಡೆದಿದೆ IUML. ತಮಿಳುನಾಡು ರಾಜಕಾರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತಮಿಳುನಾಡು ರಾಜಕಾರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಾಳೆ ವಿಜಯ್ ಪ್ರಮಾಣ ವಚನ ಡೌಟ್. ಕೊನೆ ಟೈಮ್ನಲ್ಲಿ ವಿಜಯ್ಗೆ ಕೈ ಕೊಟ್ಟಿದೆ ಮುಸ್ಲಿಂ ಲೀಗ್. ಕೊಟ್ಟಿದ್ದ ಬಾಹ್ಯ ಬೆಂಬಲವನ್ನು ವಾಪಸ್ ಪಡೆದಿದೆ IUML. DMK ಮಿತ್ರ ಪಕ್ಷವಾಗಿಯೇ ಮುಂದುವರಿಯುವಂತೆ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ IUML ಅವರು. ಯಾಕಂತಂದ್ರೆ DMK ಚಿಹ್ನೆಯಡಿ ಮುಸ್ಲಿಂ ಲೀಗ್ನ ಅಭ್ಯರ್ಥಿಗಳು ಗೆದ್ದಿದ್ರು. ಹೀಗಾಗಿ ತಾಂತ್ರಿಕವಾಗಿ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಇತ್ತ VCKಯಿಂದಲೂ ಕೂಡ TVKಗೆ ನೀಡಿದ್ದ ಬೆಂಬಲ ವಾಪಸ್. ಬೆಂಬಲ ನೀಡೋದಕ್ಕೆ 4 ಷರತ್ತುಗಳನ್ನ VCK ಪಾರ್ಟಿ ಹಾಕಿತ್ತು. ಆದರೆ ರಾಜ್ಯಪಾಲರ ಭೇಟಿಯ ಬಳಿಕ ಬೆಂಬಲವನ್ನ VCK ವಾಪಸ್ ಪಡೆದಿದೆ. ಅಲ್ಲಿಗೆ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇರೋದು. ಯಾಕಂತಂದ್ರೆ ಈಗ 3 ದಿನ ಆಯಿತು ಆಲ್ರೆಡಿ. ಕಳೆದ 3 ದಿನಗಳಿಂದಲೂ ಕೂಡ ಆ ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಒಂದು ಕಡೆ TVK ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಎಷ್ಟು ಸರ್ಕಸ್ ಮಾಡಿದ್ರು. ಎಲ್ಲ ಅಂದ್ಕೊಂಡಂತೆ ಆಯಿತು. ಇನ್ನೇ ನಾಳೆ ಪ್ರಮಾಣ ವಚನ. ಬಿಕಾಸ್ CPI ಆಗಿರ್ಬೋದು, CPM ಆಗಿರ್ಬೋದು, VCK ಆಗಿರ್ಬೋದು, IUML ಆಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದು. ಅದರಲ್ಲೂ ಇನ್ನೇನು ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಹಕ್ಕು ಮಂಡಿಸಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಈಗ ಆಲ್ರೆಡಿ ಅದಕ್ಕೆ ಮುಹೂರ್ತ ಎಲ್ಲ ಫಿಕ್ಸ್ ಆಗಿತ್ತು. ಬಟ್ ಆದರೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ. TVK ಪಕ್ಷಕ್ಕೆ ನೀಡಿದಂತಹ ಬೆಂಬಲವನ್ನು IUML ವಾಪಸ್ ಪಡೆದಿದೆ. ಜೊತೆಗೆ ಬೆಂಬಲ ನೀಡೋದಕ್ಕೆ ಏನು ಷರತ್ತುಗಳನ್ನು ಹಾಕಿತ್ತಲ್ಲ, ನಮಗೆ ಮಂತ್ರಿಗಿರಿ ಕೊಡಬೇಕು ಅಂತೇಳಿ, ಆಮೇಲೆ ತಲಾ ಈಗ ಸರ್ಕಾರ ರಚನೆ ಮಾಡಬೇಕು, ಸರ್ಕಾರ ಫಾರ್ಮ್ ಮಾಡಬೇಕು ಅಂತಂದರೆ ಈಗ ಆಬ್ವಿಯಸ್ಲಿ ಅವ್ರು ಇಡುವಂಥ ಡಿಮ್ಯಾಂಡ್ಗಳನ್ನು ಫುಲ್ಫಿಲ್ ಮಾಡಲೇಬೇಕು. ಆ ಥರದ ಅನಿವಾರ್ಯ ಸ್ಥಿತಿಯಲ್ಲೂ ಕೂಡ TVK ಪಕ್ಷ ಇದೆ. ಇಲ್ಲ ಅಂತ ಅಂದರೆ ಒಂದು ಕಡೆ ಯಾವ ರೀತಿಯಾಗಿ ಇದನ್ನು ಮ್ಯಾನೇಜ್ ಮಾಡ್ತಾರೆ ಅಥವಾ ಇದನ್ನು ಹೆಂಗೆ ನಿಭಾಯಿಸ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಎಲ್ಲ ಆಯಿತು. ಈಗೇನು ತಲಾ 2 ಶಾಸಕರ ಬೆಂಬಲ ಪಡೆದ ನಂತರದಲ್ಲಿ ಇನ್ನೂ ಕೂಡ ಈಗ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ.